ಮುದ್ದಾದ ಬಾಲಕೃಷ್ಣನು ತನ್ನ ಚಿಕ್ಕ ಬಾಯಿಯನ್ನು ತೆರೆದ ಕ್ಷಣದಲ್ಲಿ ಅದರೊಳಗೆ ಸಂಪೂರ್ಣ ಭೂಮಂಡಲವೇ ದಿವ್ಯ ಪ್ರಕಾಶದಲ್ಲಿ ಮೂಡಿಬರುತ್ತದೆ. ನಕ್ಷತ್ರಗಳು, ಗಗನ, ಪರ್ವತಗಳು, ಸಾಗರಗಳು ಎಲ್ಲವೂ ಒಂದೇ ಚಿಕ್ಕ ಅಂತರಾಳದಲ್ಲಿ ಅಡಗಿರುವಂತೆ ಕಾಣುತ್ತದೆ. ಅವನ ಕಣ್ಣಿನಲ್ಲಿ ಮುದ್ದಾದ ನಿರ್ದೋಷಿತ್ವದ ಜೊತೆಗೆ ಅನಂತ ವಿಶ್ವವನ್ನು ಧರಿಸುವ ಪರಮ ದೈವಿಕ ಶಕ್ತಿ ಹೊಳೆಯುತ್ತದೆ. ಸುತ್ತಲಿನವರು ಈ ಅದ್ಭುತವನ್ನು ನೋಡಿ ಮೌನವಾಗುತ್ತಾರೆ. ಅವರ ಹೃದಯಗಳಲ್ಲಿ ಭಕ್ತಿ, ಆಶ್ಚರ್ಯ ಮತ್ತು ಆಧ್ಯಾತ್ಮಿಕ ಚೈತನ್ಯ ತುಂಬಿಕೊಳ್ಳುತ್ತದೆ. ಈ ಕ್ಷಣವು ಸಣ್ಣದಲ್ಲಿಯೇ ದೊಡ್ಡದು ಅಡಗಿದೆ ಎಂಬ ಸತ್ಯವನ್ನು ಸಾರುತ್ತಾ, ಕೃಷ್ಣನ ಲೀಲೆ. ಈ ದಿವ್ಯ ಕ್ಷಣವು ಕೃಷ್ಣನ ಸರ್ವಶಕ್ತಿಮತ್ವವನ್ನು ಮತ್ತು ಅವನ ಪರಮಾತ್ಮ ಸ್ವರೂಪವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಚಿಕ್ಕ ಬಾಲಕರ ರೂಪದಲ್ಲಿದ್ದರೂ ಅವನು ಸಂಪೂರ್ಣ ಸೃಷ್ಟಿಯ ಅಧಿಪತಿ ಎಂಬ ಸತ್ಯವನ್ನು ಈ ಘಟನೆ ಹೊರಹಾಕುತ್ತದೆ. ಕೃಷ್ಣನು ತನ್ನ ಬಾಯಲ್ಲಿ ಭೂಮಂಡಲವನ್ನು ತೋರಿಸಿದುದು ದೇವರು ಎಲ್ಲೆಡೆ ಇದ್ದಾನೆ ಎಂಬ ಆಧ್ಯಾತ್ಮಿಕ ಸಂದೇಶವನ್ನು ನೀಡುತ್ತದೆ. ಇದು ಭಕ್ತರಲ್ಲಿ ನಂಬಿಕೆ, ಭಕ್ತಿ ಮತ್ತು ವಿನಮ್ರತೆಯನ್ನು ಹೆಚ್ಚಿಸುವ ಮಹತ್ವದ